ಬಟ್ಟೆ ಅಂಗಡಿ ಓಪನ್ ಆಗಿ ಸುಮಾರು ಒಂದು ತಿಂಗಳಿಂದ ನಾವು ಪರ್ಚೇಸ್ ಮಾಡ್ಬೇಕು ಬರ್ತಾ ಇದ್ವಿ. ಇವ್ರು ನಮ್ಮ ಸ್ನೇಹಿತರು ಬೇಕಾದವರು. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಅತಿ ಹೆಚ್ಚಿನ ಚೆನ್ನಾಗಿದೆ, ಕಾಸ್ಟ್ಲಿ ಇದ್ರೂ ಕೂಡ ಚೆನ್ನಾಗಿದೆ. ಕಲ್ಲೂರು ಸಸ್ಯಕ್ಷೇತ್ರ ಸಾಮಾಜಿಕ ಅರಣ್ಯ ವಲಯ ಶ್ರೀನಿವಾಸಪುರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ವಿಶ್ವ ಪರಿಸರ ದಿನಾಚರಣೆ 2024 ಪ್ರಯುಕ್ತ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕರು ರಾಮಪ್ಪ ಅವರು ಹಾಗೂ ತಾಂತ್ರಿಕ ಇಂಜಿನಿಯರ್ ವೇಣು ತಂಡದವರು, ಚೇತನ್ ರೆಡ್ಡಿ ಹಾಗೂ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿ ಕಚೇರಿ ಸಿಬ್ಬಂದಿ ವರ್ಗದವರ ಜಾವೀದ್ ರವರು ತಂಡದವರು, ಊರಿನ ಮುಖಂಡರು, ಹಿರಿಯರು, ಯುವ ಮುಖಂಡ ಶ್ರೀನಾಥ್ ಬಾಬು, ನರ್ಸರಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲರೂ ಈ ದಿನ ಸರ್ಕಾರದ ಆದೇಶದಂತೆ ನರ್ಸರಿಯಲ್ಲಿ ಗಿಡಗಳು ನೀಡುವುದರ ಮೂಲಕ ಪರಿಸರ ಭಾವನೆಯ ಕೆಲವೊಂದು ಸಲಹೆಗಳನ್ನು ಸವಿಸ್ತಾರವಾಗಿ ಅಧಿಕಾರಿಗಳು ತಿಳಿಸಿಕೊಟ್ಟರು. ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಸಕ್ರಿಯ ಗೌರವಾನ್ವಿತ ಸಹಾಯಕ ನಿರ್ದೇಶಕ ರಾಮಪ್ಪ ಅವರು ಮಾತನಾಡಿ, ಮೊದಲಿಗೆ ಈ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಆಯೋಜನೆ ಕೇಂದ್ರ ಸರ್ಕಾರ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟಿಸಿ ಹಸಿರೇ ಉಸಿರು, ಪರಿಸರ ಸಂಪನ್ಮೂಲ ಸಿಗುತ್ತೆ, ಪ್ರಾಣಿ ಪಕ್ಷಿಗಳ ಜೀವನದ ಬದುಕು ಸಾರ್ಥಕವಾಗುವುದು ಎಂಬುದಾಗಿ ಕೇಂದ್ರ ಸರ್ಕಾರ ಮನಗಂಡ ವನ ಮಹೋತ್ಸವ ಗಿಡಗಳನ್ನು ಇಟ್ಟಿರುವುದು ಸರ್ಕಾರಗಳ ಆದೇಶದ ಸೆಪ್ಟೆಂಬರ್ ತಿಂಗಳ ಅಂತ್ಯದ ಬಳಿಯ ಸುಮಾರು 80 ಕೋಟಿ ಗಿಡಗಳನ್ನು ದೇಶಾದ್ಯಂತ ನಾಟಿ ಮಾಡಬೇಕು. ಆಂದೋಲನ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು. ಈ ಸಮಯದಲ್ಲಿ ತಾಲೂಕಾ ಆರ್ಎಫ್ಒ ಮತ್ತು ತಾಲೂಕಾ ಸಾಮಾಜಿಕ ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆ ವತಿಯಿಂದ ಈ ದಿನ ಆದೇಶದಂತೆ ಸಾಂಕೇತಿಕವಾಗಿ ಗಿಡ ನಾಟಿ ಮಾಡುವುದು ಅವಕಾಶ ನೀಡಿದ್ದೇವೆ. ಇದರ ಉದ್ದೇಶ ಹಸಿರನ್ನ ಹೆಚ್ಚಿಸುವುದು, ಪರಿಸರ ಬೆಳೆಸಬೇಕು. ಎಲ್ಲ ತಾಂತ್ರಿಕ ಸಿಬ್ಬಂದಿ ಹಾಗೂ ಗ್ರಾಮದ ಜನಸಾಮಾನ್ಯರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ನರ್ಸರಿಯಲ್ಲಿ ಸುಮಾರು 25,000 ಗಿಡಗಳನ್ನು ಬೆಳೆಸಿ ಹಂತ ಹಂತವಾಗಿ ಸರ್ಕಾರಿ ಜಾಗದಲ್ಲಿ ಮಳೆ ಬರುವ ಸಂಭವ ನೋಡಿಕೊಂಡು ಎಲ್ಲ ಕಡೆಗಳಲ್ಲಿ ಗಿಡಗಳನ್ನು ನಾಟಿ ಮಾಡುವುದು ಎಂಬುದಾಗಿ ಅಧಿಕಾರಿಗಳ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ಹಾಗೂ ಸಾಮಾಜಿಕ ವಲಯ ಅಧಿಕಾರಿಗಳ ಕಚೇರಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಅವರ ತಾಯಿಯ ಹೆಸರಲ್ಲಿ ಒಂದು ಘೋಷಣೆ ಹೊರಡಿಸಿದ್ದಾರೆ. ಅಂದ್ರೆ ಏಕ್ ಪೇಡ್ ಮಾँ के नाम, ಅಂದ್ರೆ ತಮ್ಮ ತಾಯಿಯ ಹೆಸರಲ್ಲಿ ಒಂದೊಂದು ಗಿಡ ನಾಟಿ ಮಾಡಿ ಅಂತ. ಅಂದ್ರೆ ಅವರು ಮನಗಂಡಿದ್ದಾರೆ, ಈ ಹಸಿರೇ ಉಸಿರು, ಹಸಿರು ಇರಬೇಕು, ಹಸಿರಿಂದಲೇ ನಮ್ಮ ಪರಿಸರ ಸಂಪೂರ್ಣದಲ್ಲಿರುತ್ತೆ, ಮತ್ತೆ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಜೀವನ. ಅದು ಒಂದು ಕಾಡು ಅಥವಾ ಮರ ಗಿಡ ಇದ್ರೆ ಮಾತ್ರ ಮನುಷ್ಯ ಆಗ್ಲಿ ಎಲ್ಲ ಜೀವ ಜಂತುಗಳು ಬದುಕೋದಕ್ಕೆ ಅವಕಾಶ ಆಗುತ್ತೆ. ಅವುಗಳ ನಾಶ ಆದ್ರೆ ಮುಂದಿನ ದಿನಗಳಲ್ಲಿ ವಿನಾಶದ ಹಂಚಿಗೆ ಕೊಂಡೊಯ್ಯುತ್ತೆ ಅನ್ನುವ ಒಂದು ಸಂದೇಶ ಸರ್ಕಾರಗಳು ಮನಗಂಡು ಹಾಗಿಂದಾಗೆ ವನ ಮಹೋತ್ಸವ, ಪರಿಸರ ದಿನಾಚರಣೆ, ಹಾಗೆ ಗಿಡ ನಾಟಿ ಮಾಡುವಂತಹ ಒಂದು ಆಂದೋಲನಗಳನ್ನು ಹಮ್ಮಿಕೊಂಡು ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವ ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರುವ ಸೂಚನೆ ಅನ್ವಯ ಇವತ್ತು ನಾವು ಸುಮಾರು ಅಂದ್ರೆ ಇವತ್ತಿನಿಂದ ಈ ಸೆಪ್ಟೆಂಬರ್ ಅಂತ್ಯದ ಒಳಗಡೆ ಸುಮಾರು 80 ಕೋಟಿ ಗಿಡಗಳನ್ನ ದೇಶದಾದ್ಯಂತ ನಾಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಂದೋಲನದ ರೀತಿಯಲ್ಲಿ ಗಿಡ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಂಕೇತಿಕವಾಗಿ ಇಲ್ಲಿ ಗಿಡ ನಾಟಿ ಮಾಡಿದ್ದೇವೆ. ತಾಲೂಕು ನಮ್ಮ ಆರ್ಎಫ್ಒ ಮತ್ತೆ ತಾಲೂಕು ಸಾಮಾಜಿಕ ಅರಣ್ಯ ಮತ್ತು ಪ್ರಾದೇಶಿಕ ಅರಣ್ಯದ ವತಿಯಿಂದ ಮತ್ತೆ ಎಲ್ಲ
ತಾಂತ್ರಿಕ ಸಿಬ್ಬಂದಿಯವರು ಮತ್ತೆ ಈ ಗ್ರಾಮದ ಸಾರ್ವಜನಿಕರಿಗೂ ಕೂಡ ಈ ಸಹಕಾರ ಕೊಟ್ಟು ಈ ಕೆಲಸವನ್ನ ಹಮ್ಮಿಕೊಳ್ತಾ ಇದ್ವಿ. ಎಲ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿ ಇದನ್ನ ಹೀಗೆ ಮುಂದುವರಿಸಿ ನಮ್ಮ ಗಿಡಗಳ ನಾಟಿ ಮಾಡುವಂತಹ ಒಂದು ಕೆಲಸವನ್ನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರನ್ನು ಕೊಡ್ತಾ ಸರ್, ತಮ್ಮಲ್ಲಿ ಒಂದು ಮಾತು. ಸರ್ಕಾರದ ಆದೇಶದಂತೆ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಎಲ್ಲ ಈ ಒಂದು ಕಾರ್ಯಕ್ರಮ ಒಂದು ನರ್ಸರಿನಲ್ಲಾಗಿದೆ. ಕೆಲವೊಂದು ಶಾಲೆ ಮತ್ತು ದೇವಸ್ಥಾನ ತಾವು ಹೇಳದಂಗೆ ಈ ಒಂದು ದಿನಗಳ ಕಾಲಾವಕಾಶದಲ್ಲಿ ಈ ಶ್ರೀನಿವಾಸ ವ್ಯಾಪ್ತಿ ಎಷ್ಟು ಗಿಡಗಳು ನಾಟಿ ಮಾಡೋ ಒಂದು ಸಂಭವ ಇದೆ? ನಮ್ಮಲ್ಲಿ ಈಗಾಗಲೇ ನರ್ಸರಿಗಳಲ್ಲಿ ಸುಮಾರು ಒಂದು 25,000 ಗಿಡಗಳನ್ನ ಬೆಳೆಸಿದ್ದಾರೆ. ಆ ಎಲ್ಲ ಗಿಡಗಳನ್ನು ಕೂಡ ನಾವು ಹಂತ ಹಂತವಾಗಿ ಎಲ್ಲೆಲ್ಲಿ ಅವಕಾಶ ಇದೆ ನಮ್ಮ ಸಾಂಕೇತಿಕವಾಗಿ ಒಂದು ಗಿಡ ನಾಟಿ ಮಾಡೋದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದೀವಿ. ತಾಲೂಕಿನಾದ್ಯಂತ ಎಲ್ಲೆಲ್ಲಿ ನಮಗೆ ಸಮುದಾಯದ ಜಮೀನುಗಳು ಇದ್ದು ಗಿಡ ನಾಟಿ ಮಾಡಲು ಅವಕಾಶ ಇದೆಯೋ ಅಂತಹ ಎಲ್ಲ ಜಾಗಗಳಲ್ಲೂ ಕೂಡ ನಾವು ಈಗಾಗಲೇ ನಮ್ಮ ನರ್ಸರಿಗಳಲ್ಲಿ ಬೆಳೆಸಿರುವಂತಹ ಗಿಡಗಳನ್ನ ನಾಟಿ ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಂತ ಹಂತವಾಗಿ ನಾಟಿ ಮಾಡಿಕೊಂಡು ಹೋಗ್ತೀವಿ. ಇದರ ಉದ್ದೇಶ ನಾವು ಹಸಿರನ್ನ ಹೆಚ್ಚಿಸಬೇಕು, ಅರಣ್ಯವನ್ನ ಬೆಳೆಸಬೇಕು, ಪರಿಸರವನ್ನ ಸಮತೋಲನದಲ್ಲಿ ಇಡಬೇಕು ಅನ್ನುವ ಒಂದು ಮಹತ್ವದ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ನಮ್ಮ ಮಾಡ ಅಥವಾ ಯಾವುದೇ ಸರ್ಕಾರಿ ಜಾಗ ಎಲ್ಲೆಲ್ಲಿರುತ್ತೋ ಎಲ್ಲ ಕಡೆನೂ ನಾವು ಈ ಒಂದು ರೈನಿ ಸೀಸನ್ ಏನು ಈ ಒಂದು ಮಳೆ ಬರುವಂತಹ ಒಂದು ತಿಂಗಳುಗಳಿದೆ, ಇನ್ನ ಒಂದು 2-3 ತಿಂಗಳು ಈ ಅವಧಿಯಲ್ಲಿ ಎಲ್ಲ ಕಡೆನೂ ನಾಟಿ ಮಾಡ್ತೀವಿ. ಥ್ಯಾಂಕ್ ಯು.